ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಪವನ್ ಶ್ರೀವತ್ಸ. ಅವರು ಮಾನಸಿಕ ತಜ್ಞರಾಗದಲ್ಲದೆ ಆಧ್ಯಾತ್ಮಿಕ ಜೀವಿ ಕೂಡ. ಯಾವುದೇ ವಿಶ್ಲೇಷಣೆ ಮಾಡಿದ್ರು ಕೂಡ ವಿಜ್ಞಾನ, ತತ್ವಜ್ಞಾನ ಎರಡನ್ನು ಸೇರಿಸಿ ಮಾತಾಡ್ತಾರೆ. ಚಕ್ಷು ಫೌಂಡೇಶನ್ದ ಅಧ್ಯಕ್ಷರು ಕೂಡ. ಕೊರೋನಾ ಸಮಯದಲ್ಲಿ ಸಾವಿರಾರು ಜನರಿಗೆ ಅವರಿಗೆ ಮಾನಸಿಕವಾಗಿ ಧೈರ್ಯವನ್ನ ತುಂಬಿ ಸಾಂತ್ವನ ಹೇಳಿ ಕೌನ್ಸಿಲಿಂಗ್ ಮಾಡಿದಂಥವ್ರು. ಹಾಗಾಗಿ ಬನ್ನಿ ಇವತ್ತು ಅವರಿಂದ ಈ ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಏನು, ಅಂದ್ರೆ ಇವತ್ತಿನ ಹದಿಹರೆಯದ ಯುವಕರಲ್ಲಿ ಏನೋ ಒಂದು ತರ ದ್ವಂದ್ವ, ಅನಿಶ್ಚಿತತೆ, ಅವರಲ್ಲಿ ಯಾವುದೋ ತರದ್ದು ಕನ್ಫ್ಯೂಷನ್ ನಲ್ಲಿದ್ದಾರೆ. ಅದರಲ್ಲೂ ಕೂಡ ಈ ಜಂಜಿಗಳು ಅಂತಂದ್ರೆ ಮಾಸ್ ಕನ್ಫ್ಯೂಷನ್ ಅಂತ ಹೇಳ್ಬೋದು. ಇಡೀ ದೇಶದನ್ನೇ ಪರಿವರ್ತನೆ ಮಾಡುವಂತ ಒಂದು ಮಾಸ್ಟರ್ ಹಿಸ್ಟೀರಿಯಾ ತರ ಆಗೋಗ್ಬಿಟ್ಟಿದೆ. ಯಾಕೆ ಹಾಗಾಡ್ತಾ ಇದ್ದಾರೆ ಏನು ಅಂತ, ಈ ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಏನು ಅಂತ ನಾವು ಅವರಿಂದ ತಿಳ್ಕೊಳ್ಳೋಣ. ಅದೇನು ಕೇವಲ ಹದಿಹರೆಯದ ಮಕ್ಕಳಿಗೆ ಬರುತ್ತಾ ಅಥವಾ ಬೇರೆ ಇದರಲ್ಲಿ ವಯಸ್ಸಿನವ್ರಿಗೂ ಕೂಡ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಪವನ್ ಅವರೇ. ನಮಸ್ಕಾರಮ್ಮ. ನಮಸ್ಕಾರ ಶ್ರೀಕೃಷ್ಣ. ಓಕೆ. ಈ ಐಡೆಂಟಿಟಿ ಅನ್ನೋದು ಒಬ್ಬ ಮನುಷ್ಯನ ವ್ಯಕ್ತಿತ್ವ ಫಾರ್ಮೇಶನ್ ಆಗುವಂತಹ ಸ್ಟೇಜ್ ಅದು. ಈಗ ಒಬ್ಬ ಸೈಕಾಲಜಿಸ್ಟ್ ಇದ್ದ, ಸಿಗ್ಮಂಡ್ ಫ್ರಾಯ್ಡ್. ಅದಾದ್ಮೇಲಿನ ಒಬ್ಬ ಸೈಕೋ ಅನಾಲಿಸ್ಟ್ ಒಬ್ಬ ಇದ್ದ, ಅವನ ಹೆಸರು ಎರಿಕ್ಸನ್ ಅಂತ. ಅವನು ಕೆಲವು ಸ್ಟೇಜಸ್ ಆಫ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ ಒಂದು ಥಿಯರಿಯನ್ನ ಬರೀತಾನೆ. ಒಬ್ಬ ಮನುಷ್ಯ, ಈಗ ನಮ್ಮ ಸನಾತನ ಧರ್ಮದಲ್ಲಿ ಹೆಂಗೆ ಆಶ್ರಮಗಳಿದ್ದಾವು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಆತರ ಅವನು 7 ಭಾಗ ಮಾಡ್ತಾನೆ. ಆ 7 ಭಾಗದಲ್ಲಿ ಈ ನಂಬಿಕೆ ಬರೋದು, ಅಪನಂಬಿಕೆ, ಈ ರೀತಿಯಾದಂತ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾನೆ. ಅದರಲ್ಲಿ ಐಡೆಂಟಿಟಿ ಯಾವಾಗ ಫಾರ್ಮ್ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವನು ವಿಶ್ಲೇಷಣೆ ಮಾಡ್ತಾನೆ, ವಿಶೇಷವಾಗಿ ಬರೀತಾನೆ ಅದ್ರ ಬಗ್ಗೆ. ಏನಂದ್ರೆ, ಈ ನೀವ್ ಹೇಳಿದ್ರಲ್ಲ ಹದಿಹರೆಯದ ವಯಸ್ಸು, ಈ ಟೀನ್ ಏಜ್ ಅಂತ ಏನ್ ಕರಿತೀವಿ ನಾವು, ಆ ಟೈಮಲ್ಲಿ ಅವರಿಗೆ ತಾನು ಯಾರು ಎನ್ನುವ ಪ್ರಶ್ನೆಯನ್ನ ಕೇಳ್ಕೊಳ್ಳುವಂತಹ ಸಮಯ ಅದು. ಅದರ ಜೊತೆಗೆ ಸಮಾಜ ಅವರನ್ನು ನೋಡ್ತಾ ಇರುವ ರೀತಿ ಹೇಗೆ, ಅದರಿಂದ ಅವರು ಪ್ರಭಾವಿತರಾಗ್ತಾರೆ. ಅವರು ಸಮಾಜವನ್ನು ನೋಡುವ ರೀತಿಯಿಂದ ಅವರು ಪ್ರಭಾವಿತರಾಗ್ತಾರೆ. ಈ ರೀತಿಯಾದಂತದ್ದೆಲ್ಲ ಆಗಿರ್ಬೇಕಾದ್ರೆ ನಾನ್ ಏನಾಗ್ಬೇಕು? ಈಗ ಚಿಕ್ಕ ವಯಸ್ಸಲ್ಲಿ ಒಂದು 3-4ನೇ ಕ್ಲಾಸಿನ ಹುಡುಗರನ್ನ ಕೇಳಿದ್ರೆ ಏನಾಗ್ಬೇಕು ನೀನು ಅಂತಂದ್ರೆ, ಆಸ್ಟ್ರೋನಾಟ್ ಆಗ್ಬೇಕು, ಗಿಟಾರಿಸ್ಟ್ ಆಗ್ಬೇಕು, ಅಥವಾ ನಮ್ ಟೀಚರ್ ತರ ನಾನು ಟೀಚರ್ ಆಗ್ಬೇಕು, ನಿಮ್ಮಂತ ಡಾಕ್ಟರ್ ಹತ್ರ ಹೊತ್ ಕೂಡಲೇ ನಾನು ಡಾಕ್ಟರ್ ಆಗ್ಬೇಕು. ಅದು ಬದಲಾಗ್ತಾ ಹೋಗ್ತಾ ಇರುತ್ತೆ. ಯಾವಾಗ ಈ ಟೀನ್ ಏಜ್ ಬರ್ತಾರೆ, ಒಂದು 14-15 ವರ್ಷ ಆಗುವಾಗ ಅವ್ರಿಗೆ ಇಲ್ಲಪ್ಪ, ಇದೇನೋ ಬೇರೆ ಇದೆ. ನಾನೊಬ್ಬ ಹುಡುಗನ ಮೀಟ್ ಮಾಡಿದ್ದೆ, ಇದೊಂದನ್ನ ಹೇಳ್ಬೇಕು. ನಾನು ಬಾಳಗಾರ ಮಠ ಅಂತ ಒಂದಿದೆ ಶಿವಮೊಗ್ಗದ ಹತ್ರ. ಆ ಮಠಕ್ಕೆ ಹೋಗಿದ್ದಾಗ ಸ್ವಾಮೀಜಿಗಳು ಕರೆದಿದ್ರು. ಅದಕ್ಕೆ ಹೋದಾಗ ಅಲ್ಲೊಬ್ಬ ಹುಡುಗ ಇದ್ದ, ಒಂದು 12-13 ವರ್ಷ ಇರ್ಬೋದು ಅವನ್ಗೆ. ಅಣ್ಣ, ನೀವು ಸೈಕಾಲಜಿಸ್ಟ್ ಅಲ್ವಾ? ಹೌದು ಕಣೋ. ಏನ್ ಹೇಳು, ನೀನೇನಾಗ್ಬೇಕು ದೊಡ್ಡವನಾದ್ಮೇಲೆ? ಅಂದ್ರೆ, ನಾನು ವೆಟರ್ನರಿ ಡಾಕ್ಟರ್ ಆಗ್ಬೇಕು. ಹೌದಾ, ಯಾಕೆ? ಅವ್ನು ಹೇಳ್ತಾನೆ, ನಾನು ಆನೆಗಳನ್ನ ರೆಸ್ಕ್ಯೂ ಮಾಡ್ಬೇಕು, ಆನೆಗಳು ಕಡಿಮೆ ಆಗ್ತಾ ಇದೆ, ಅದಕ್ಕೆ ಫಸ್ಟ್ ಏಡ್ ಕೊಡೋದೆಲ್ಲ ಹೇಗೆ, ಟ್ರೀಟ್ಮೆಂಟ್ ಕೊಡೋದು ಹೇಗೆ ಅನ್ನೋದನ್ನ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲಾ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಅದು ಆ ಐಡಿಯಾಲಜಿ ನಮಗ್ ಸೆಟ್ ಆಗತ್ತಾ ಇಲ್ವಾ, ನನ್ನ ವ್ಯಕ್ತಿತ್ವಕ್ಕೆ ಅದು ಹೊಂದುತ್ತಾ ಇಲ್ವಾ, ನನ್ನ ಕ್ಯಾರೆಕ್ಟರ್ಸ್ಗೆ ಅದು ಹೊಂದುತ್ತಾ ಇಲ್ವಾ, ಈ ರೀತಿಯಾದಂತಹ ಚಿಂತನೆಗಳು ಮನುಷ್ಯನಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ನೀವ್ ಹೇಳ್ತಾ ಇರೋ ಆ ಹುಡುಗ, ಅವನು ಇಂಟ್ರೆಸ್ಟ್ ಇಂದ ತೋರಿಸ್ಬಿಟ್ಟು ಆನೆಗಳ ಮೇಲಿನ ಪ್ರೀತಿಯಿಂದ ಮಾಡ್ತಾ ಇದ್ದಾನೆ. ಅದು ಮಾನಸಿಕ ಕಾಯಿಲೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ಕಾಯಿಲೆ ಅಲ್ಲ, ಈಗ ಮಾನಸಿಕ ಕಾಯಿಲೆ ತರ ಆಗ್ತಾ ಇದೆ. ಅವರು ಮಾನಸಿಕವಾಗಿ ವಿಚಿತ್ರವಾಗಿ ಆಡ್ತಾರೆ. ಈ ಕಡೆಗೆ ದೊಡ್ಡವ್ರ ತರಾನು ಅಲ್ಲ, ಮಕ್ಕಳ ತರಾನು ಅಲ್ಲ, ಅಮ್ಮ ಅಪ್ಪನ ಮಾತು ಕೇಳೋದಿಲ್ಲ, ಆ ಕಡೆಗೆ ಓದಿದ ಕಡೆಗೂ ಗಮನ ಇಲ್ಲ, ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಇಲ್ಲ. ಆ ಮಾನಸಿಕ ಕಾಯಿಲೆ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಆ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ಈಗ ಮೆಚುರಿಟಿ ಅಂತ ಕರೀತಾರೆ. ದೀಸ್ ಪೀಪಲ್ ಆರ್ ಸ್ಮಾರ್ಟ್. ಇವ್ರಿಗೆ ಬುದ್ಧಿವಂತಿಕೆ ಇದೆ, ಆದ್ರೆ ತಿಳುವಳಿಕೆ ಇಲ್ಲ. ಬುದ್ಧಿವಂತಿಕೆಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ.
ಹೌದು. ಆ ಬುದ್ಧಿವಂತಿಕೆ ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲದೆ ಇರುವಾಗ ಆ ಹ್ಮ್. ಬುದ್ಧಿವಂತಿಕೆ ಎಲ್ಲೆಲ್ಲೋ ಹೋಗುತ್ತೆ. ಇದು ಮೊದಲನೇ ವಿಷಯ. ಎರಡನೇ ಹೌದು. ವಿಷಯ ಏನಪ್ಪಾ ಅಂದ್ರೆ ಅವರು ಹ್ಮ್. ಗೋಯಿಂಗ್ ವಿತ್ ದ ಫ್ಲೋ. ಇವತ್ತೇನಿದೆ, ಇವತ್ತಿನ ಹ್ಮ್. ಜೀವನ ಅಷ್ಟೇ, ನಾಳೆ ಬಗ್ಗೆ ಹ್ಮ್. ಯೋಚನೆ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಹ್ಮ್. ಅವರು ಜೀವನವನ್ನ ಮಾಡ್ತಾ ಇದ್ದಾರೆ. ಇಟ್ ಈಸ್ ಹ್ಮ್. ಆನ್ ಸರ್ವೈವಲ್ ಮೋಡ್. ಇವತ್ತಿದೀನಿ, ನಾಳೆ ಹ್ಮ್. ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನೋ ಸರ್ವೈವಲ್ ಮೋಡಿಗೆ ಬಂದಿರುವಾಗ, ಬಿಕಾಸ್ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಇವ್ರಿಗೆ ಆಗಿರುವಂತಹ ಮಾನಸಿಕ ಇದು. ಎಕ್ಸ್ಪೋಜರ್ ಏನಿದೆ, ಹ. ಹೌದು, ಆ ಅದು ಪ್ರೆಷರ್ ಏನಿದೆ. ಎಸ್ಪೆಷಲಿ ಎಕ್ಸ್ಪೋಜರು ಬರೀ ಪ್ರೆಷರ್ ಒಂದೇ ಅಲ್ಲ, ಮನೆಯಲ್ಲಿ ತಂದೆ ತಾಯಿಗಳನ್ನ ಹೌದು, ಸಂಬಂಧಿಕರನ್ನ ಕಳ್ಕೊಂಡಿದ್ದಾರೆ, ಆ ಸಾವು ಹೌದು, ನೋವುಗಳನ್ನ ಕಂಡಿದ್ದಾರೆ, ಮಾನಸಿಕ ಆಘಾತ ಆಗಿದೆ. ಅದ್ರ ಜೊತೆಗೆ ಆ ಸಮಯದಲ್ಲಿ ಇವರು ವಿಡಿಯೋನ ಮತ್ತೆ ಇದನ್ನ ಈ ಸ್ಕ್ರೀನ್ ಟೈಮ್ ಆನ್ಲೈನ್ ಕ್ಲಾಸಸ್ ಹೆಚ್ಚಾಗ್ಬಿಟ್ಟು, ಅಟೆಂಡ್ ಆಗಿ, ಹಾ, ಹೌದು. ಸೊ ಸ್ಕ್ರೀನ್ ಟೈಮ್ ಹೆಚ್ಚಾಗ್ಬಿಟ್ಟಿದೆ. ಆಮೇಲೆ ಆಗು ಹೋಗುಗಳನ್ನ ನೋಡ್ಕೊಂಡ್ಬಿಟ್ಟು ಈಗ ನೇಪಾಲ್ನಲ್ಲಿ ಗಲಾಟೆ ಆಯ್ತು, ಅಲ್ಲಿ ಗಲಾಟೆ ಆಯ್ತು, ಇಲ್ಲಿ ಗಲಾಟೆ ಆಯ್ತು ಅಂತ ಅದು ಒಂದು ತರ ಸನ್ನೆ ತರ ಬಂದ್ಬಿಡ್ತಾ ಇದೆ ಅವ್ರಿಗೆ. ಸೊ ಹೌದು, ಇದ್ರ ಹೌದು, ಬಗ್ಗೆ ನಾವು ಹೌದು, ಮಾತಾಡ್ಲೇಬೇಕು. ಯಾಕೆ ಇದು ಹೌದು. ಮುಖ್ಯ ಅಂತಂದ್ರೆ ಈ ಸಿರಿಯಾ ಅತ್ಯಂತ ಸುಭಿಕ್ಷವಾದಂತ ಒಂದು ಹ್ಮ್, ರಾಷ್ಟ್ರ ಆಗಿತ್ತು. ಅಲ್ಲಿ ಹ್ಮ್, ಡಮಾಸ್ಕಸ್ ಅಂತ ಯೂನಿವರ್ಸಿಟಿ ಅತ್ಯಂತ ಪ್ರಸಿದ್ಧವಾದಂತ ವಿಶ್ವವಿದ್ಯಾಲಯ. ಹ್ಮ್, ಸ್ಟೂಡೆಂಟ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿದ್ರು. ಅದ್ ಏನಾಯ್ತೋ ಹ್ಮ್, ಏನೋ ಸ್ಟೂಡೆಂಟ್ಸ್ ರೈಟ್ಸಿಂಗ್ ಶುರು ಮಾಡ್ಬಿಟ್ರು, ಪ್ರೊಟೆಸ್ಟ್ ಶುರು ಮಾಡ್ಬಿಟ್ರು. ಅಂದ್ರೆ ದೇಶದ ಹ್ಮ್, ಇವರು ಕರಪ್ಟ್ ಆಗಿದ್ದಾರೆ ಅಂತ. ಆ ಹ್ಮ್, ಮೀಡಿಯಾದು ಇದು ಬರ್ತಾ ಇದ್ದಂಗೆ ಇವ್ರ ಮನಸ್ಸು ಪೂರ್ತಿ ಬ್ರೈನ್ ವಾಶ್ ಆಗಿ ಹೋಗ್ಬಿಟ್ಟು ಇವತ್ತಿಗೆ ಹ್ಮ್, ಇಡೀ ಸಿರಿಯಾನಲ್ಲಿ ಒಂದೇ ಒಂದು ಬಿಲ್ಡಿಂಗು ನೆಟ್ಟಿಗಿಲ್ಲ. ಅಂದ್ರೆ ಈ ಜಂಜಿಗಳು ಮತ್ತೆ ಯಂಗ್ಸ್ಟರ್ಸ್ಗೆ ಈ ಐಡೆಂಟಿಟಿ ಕ್ರೈಸಿಸ್ ಆಗಿ ಅವ್ರಿಗೆ ತಮ್ಮ ಪೂರ್ವದ ಇದನ್ನು ಮರ್ತಿರ್ತಾರೆ, ಭವಿಷ್ಯದ ಬಗ್ಗೆನೂ ಕಲ್ಪನೆ ಇಲ್ಲ. ಈಗ ಈ ಹ್ಮ್. ಸಮಯದಲ್ಲಿ ಧ್ವಂಸ ಮಾಡುವಂತ ಕೆಟ್ಟ ಬುದ್ಧಿ ಬರ್ತಾ ಇದೆ. ಅದು ಯಾಕೆ ಅಂತ. ಇದು ಧ್ವಂಸ ಮಾಡೋದು ಯಾಕೆ ಅಂತ ಕೇಳುವಾಗ ಒಂದು ನೇರವಾದ ಉತ್ತರ ಇದಕ್ಕೆ ಏನಂದ್ರೆ, ಈಗ ಯಾವ್ದಾದ್ರು ಒಂದು ಒಬ್ಬ ಹುಡುಗ ಮೊನ್ನೆ ಪರ್ಯಾಯ ಆಗ್ಲಿಕ್ಕಿಂತ ಮುಂಚೆ ಆ ಹ್ಮ್. 18 ಅಧ್ಯಾಯದ ಭಗವದ್ಗೀತೆಯನ್ನ 8 ಬೇರೆ ಬೇರೆ ಭಾಷೆಗಳಲ್ಲಿ ಬರೆದು ಒಬ್ಬ 8 ವರ್ಷನೋ 9 ವರ್ಷನೋ ಹುಡುಗ ಅವನು ಹ್ಮ್. ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆದ. ಆ ಹ್ಮ್. ರೀತಿಯಾದ ಜನನ 4 ದಿನಕ್ಕೆ ಮರ್ತು ಬಿಡ್ತಾರೆ. ಹೌದು. ಅದೇ ಈ ತರ ಏನೋ ಒಂದ್ ಗಲಾಟೆ ಮಾಡ್ದ, ಇನ್ನೊಂದೇನೋ ಮಾಡ್ದ, ಮತ್ತೊಂದೇನೋ ಮಾಡ್ದ, ನೆಗೆಟಿವಿಟಿಗೆ ಜಾಸ್ತಿ ಹ್ಮ್. ಅಟೆನ್ಷನ್ ಸಿಗ್ತಾ ಇದೆ. ಹ್ಮ್. ಹ್ಮ್. ನೆಗೆಟಿವಿಟಿಗೆ ಸಿಗುವಷ್ಟು ಅಟೆನ್ಷನ್ ಪಾಸಿಟಿವಿಟಿಗೆ ಸಿಗಲ್ಲ. ಒಂದು ಸಿಗಲ್ಲ. ತಂಬನೇಲ್ ಹಾಕ್ತಾರೆ. ಈಗ ಹೌದು. ರಾಮ, ಆ ಹ್ಮ್. ಇವನನ್ನ ಯಾರನ್ನ, ರಾವಣ ಒಬ್ಬ ಬ್ರಾಹ್ಮಣ, ರಾವಣನನ್ನ ಕೊಂದ. ಹ್ಮ್. ಬ್ರಾಹ್ಮಣ್ಯಕ್ಕೆ ಇದು ಆ ವಿರುದ್ಧವಾಗಿದೆ, ಯಾಕಂದ್ರೆ ಬ್ರಾಹ್ಮಣರು ರಾಮನ್ ಪೂಜೆ ಮಾಡ್ತಾರೆ. ಈ ರೀತಿ ಏನಾರ ಒಂದು ತಮ್ಮನೇಲಿ ಹಾಕಿದ್ವಿ ಅಂದ್ರೆ ಇವತ್ತು ಸಾವಿರಾರು ಜನ ಅದನ್ನ ನೋಡ್ತಾರೆ. ಯಾಕೆ? ನೆಗೆಟಿವ್ ಶೇಡ್ ಇದೆ ಅದಕ್ಕೆ. ಮೂರ್ಖತನದ್ದು. ಹಾ. ಹ್ಮ್. ಹೌದು. ಆ ರೀತಿಯಾಗಿ ಏನಾದ್ರೂ ಆಗುವಾಗ ಈ ಅಟೆನ್ಷನ್ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ, ನಂಬರ್ ಒನ್. ನಂಬರ್ ಟೂ, ಈಗ ಆ, ನಾವ್ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಾ ಇರ್ತೀವಿ ಪದೇ 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 ಪದೇ, ಆ ಹ್ಮ್. ಎಕ್ಸ್ಪೋಜರ್ ಇನ್ನ ಲರ್ನ್ಡ್ ಬಿಹೇವಿಯರ್ ಆಗಿ ಹೋಗ್ಬಿಡುತ್ತೆ. ನಾವ್ ಅದನ್ನ ಹ್ಮ್. ನೋಡ್ತೀವಿ, ಅದರಂತೆ ಇಮಿಟೇಟ್ ಮಾಡ್ತೀವಿ. ಅಲ್ಲಿ ಏನಾಗತ್ತೆ, ಇಲ್ಲೂ ಅದೇ. ಹ್ಮ್. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮೇಡಮ್. ಇದು ಎರಡ್ ಹ್ಮ್. ಸಾವಿರದ ಹದಿನೇಳರಲ್ಲಿ ಹ್ಮ್. ಮಂಗಳೂರಲ್ಲಿ ನಡೆದಿದ್ದ ಘಟನೆ. ಹ್ಮ್. ಹ್ಮ್. ಒಂದು ಹುಡುಗಿ ತಾನು ಆತ್ಮಹತ್ಯೆ ಮಾಡ್ಕೋತಾಳೆ. ಆತ್ಮಹತ್ಯೆ ಹ್ಮ್. ಮಾಡ್ಕೋಬೇಕಾದ್ರೆ 14 ವರ್ಷ 15 ವರ್ಷದ ಹುಡುಗಿ, ಅವಳು ಹ್ಮ್. ಅವಳು ಸೂಸೈಡ್ ನೋಟ್ ಅಲ್ಲಿ ಏನ್ ಬರ್ದಿರ್ತಾಳೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ನನಗ್ ಬೈತಾ ಇದ್ರು, ಹ್ಮ್. ನೀನು ಯಾವ್ದೋ ಒಂದು ನ್ಯೂಸ್ ಚಾನೆಲ್ ನೋಡ್ತಿರ್ಬೇಕಾದ್ರೆ ರ್ಯಾಂಕ್ ಬಂದಿತ್ತು ಹುಡುಗಿಗೆ, ಹ್ಮ್. ಈ ಹ್ಮ್. ಸಲಿನೂ ಮಂಗಳೂರಿಗೆ ಮೊದಲನೇ ರ್ಯಾಂಕು, ನೀನ್ ಹ್ಮ್. ಇನ್ನೂ ಏನು ಓದೇ ಇಲ್ಲ, ನೀನೇನು ನ್ಯೂಸ್ ಅಲ್ಲೂ ಬರ್ಲಿಲ್ಲ. ಅದಾದ್ಮೇಲೆ 10 ಕಾಲಿಗೆ ಇನ್ನೊಂದ್ ನ್ಯೂಸ್ ಬಂತು, ಯಾವ್ದೋ ಹುಡುಗಿ ಇದು ಸತ್ ಹೋಗ್ಬಿಟ್ರು, ಹ್ಮ್. ತಂದೆ ತಾಯಿಗ್ ಮೋಸ ಮಾಡ್ಬಿಟ್ರು, ಆ ರೀತಿಯಾದಂತ ನ್ಯೂಸ್ ಬಂದಿತ್ತು. ಅಟ್ಲೀಸ್ಟ್ ಹಿಂಗಾರಬ್ಬ ನ್ಯೂಸ್ ಅಲ್ಲಿ ನಮ್ ಫೇಮಸ್ ಮಾಡು ಅಂತ ಹೇಳಿದ್ದು. ತಮಾಷೆಗೆ ಹೇಳಿದ್ರು ಏನ್ ಕತೆನೋ ಗೊತ್ತಿಲ್ಲ, ಐ ಆಮ್ ನಾಟ್ ಹಿಯರ್ ಟು ಬ್ಲೇಮ್. ಆ ಅಯ್ಯೋ ಹುಡುಗಿ ಸೂಸೈಡ್ ದೇವ್ರೆ. ಮಾಡ್ಕೊಂಡು ಸಾಯತ್ತೆ. ನಮ್ಮ ಅಮ್ಮ ಅಪ್ಪ ನನಗೆ ಈ ತರನಾದ್ರು ಫೇಮಸ್ ಮಾಡೋಣ ಅಂತ ನನಗೆ ಆಸೆ, ಪಾಸಿಟಿವ್ ಆಗಿ ಮಾಡಕ್ ಆಗ್ಲಿಲ್ಲ. ಸಿ, ಮನಸ್ಸಿನ ಮೇಲೆ ಆಗುವ ಆ ಇಂಪ್ಯಾಕ್ಟ್ ಏನು ಅನ್ನೋದನ್ನ ನಾನು ಹೇಳ್ತಾ ಇರೋದು. ಹ್ಮ್. 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 ಈ ಈ ಈ ಈ ಈ ರೀತಿಯಾದಂತ ಘಟನೆಗಳು ಸುಮಾರಷ್ಟು ನಡೆದಿವೆ. ಒಬ್ಬ ಹುಡುಗ ತಾನು ಹ್ಮ್. ವೆಂಟಿಲೇಟರ್ಗೆ, ಹ್ಮ್. ಬಚ್ಚಲ್ ಮನೇಲಿರೋ ವೆಂಟಿಲೇಟರ್ಗೆ ಬೆಲ್ಟ್ ಹಾಕೊಂಡು ನೇಣು ಹಾಕೊಂಡಿದ್ದಾನೆ. ಕಾರಣ ಹ್ಮ್. ಏನು ಕೇಳಿದ್ರೆ, ಅವನಿಗೆ ಯಾವ್ದೋ ಫೆರಾರಿದೋ ಯಾವ್ದೋ ಒಂದು ಶೂಸ್ 16,000 ಏನೋ ಅದನ್ನ ಹ್ಮ್. ಕೊಡ್ಸ್ಲಿಲ್ಲ ಅನ್ನೋ ಕಾರಣಕ್ಕೆ, ತಂದೆ ತಾಯಿ ಹೆದರ್ಸ್ಬೇಕು ಅನ್ನೋ ಕಾರಣಕ್ಕೆ ಹ್ಮ್. ಅವನ ಆತ್ಮಹತ್ಯೆ ಯತ್ನ ಮಾಡ್ಲಿಕ್ಕೆ ಹೋದ, ಸಫಲ ಆಗೋಯ್ತು, ಸತ್ ಹೋದ. ಅಯ್ಯೋ ದೇವ್ರೆ. ಐಡೆಂಟಿಟಿ ಹೇಗ್ ಫಾರ್ಮ್ ಆಗತ್ತೆ ನೋಡಿ. ಅವನು ಆ ಹ್ಮ್. ಶೂಸ್ ಹಾಕೊಂಡ್ರೆ ಮಾತ್ರ ಅವನಿಗೊಂದು ಬೆಲೆ, ಇಲ್ಲದಿದ್ರೆ ಅವನಿಗೆ ಬೆಲೆ ಇಲ್ಲ. ನಾವು ಬಾಟಾ ಹ್ಮ್. ಚಪ್ಪಲಿ ಹಾಕೊಂಡು ಓಡಾಡ್ತೀವಿ, ಬೆಲೆ ದೇವ್ರು ಕೊಟ್ಟಿದ್ದಾನೆ.
ನಾವು ಯಾವ ರೀತಿಯಲ್ಲಿ ನಮ್ಮ ಐಡೆಂಟಿಟಿಯನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಅನ್ನೋದು ನಾವು ಚಿಕ್ಕ ವಯಸ್ಸಿನಿಂದ ನಾವು ಹೇಳ್ಕೊಡ್ಬೇಕಾಗತ್ತೆ. ಇದರಲ್ಲಿ ಹೌದು ಸ್ವಭಾವ ಹೌದು ಏನು? ಮೊದಲನೇದು ಹ್ಮ್ ಸ್ವಭಾವ. ಹ್ಮ್ ತನ್ನ ಸ್ವಭಾವ ಏನಿದೆ. ಈಗ ಹ್ಮ್ ಸ್ವಭಾವತಃ ನಾನು ಚಿಂತಕ, ಹ್ಮ್ ಏನಿದ್ರು ಅದನ್ನ ಚಿಂತನೆ ಮಾಡ್ತೀನಿ, ಮಂಥನ ಮಾಡ್ತೀನಿ. ಹ್ಮ್ ಪ್ರಭಾವ ಏನಾಗಿದೆ? ಮನೆಯಲ್ಲಿ ಸಂಗೀತದ ವಾತಾವರಣ, ಮತ್ತೆ ಹ್ಮ್ ವೇದಶಾಸ್ತ್ರಗಳ ಪಾರಾಯಣ, ಹ್ಮ್ ಉಪನಿಷತ್ತುಗಳ ಪಾರಾಯಣ, ಈ ರೀತಿಯಾದಂತದ್ದೇ ನಡೀತಾ ಇರ್ಬೇಕಾದ್ರೆ ಒಳಗಡೆ ಇರೋದಕ್ಕೂ ಹೊರಗಡೆ ಇರೋದಕ್ಕೂ ಸಾಮ್ಯತೆ ಬಂತು, ಹ್ಮ್ ಕ್ಲಿಕ್ ಆಗತ್ತೆ. ಹ್ಮ್ ಒಳಗಡೆ ತಾನು ಸ್ವಲ್ಪ ಉಗ್ರ ಸ್ವರೂಪಿಯಾಗಿದ್ದವನಿರಬಹುದು, ಹೊರಗಡೆ ಬರೀ ಶಾಂತವಾಗಿರು 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 ಅಂದ್ರೆ ಆ ಉಗ್ರತ್ವವನ್ನ ಒಳಗಡೆನೆ ಇಟ್ಕೊಂಡಿರ್ತಾನೆ, ನಾಳೆ ಉಗ್ರಗಾಮಿ ಆಗ್ತಾನೆ. ಅಥವಾ ಆ ಒಳಗಡೆಯಿಂದ ತಾನು ಆ ಶಾಂತತ್ವವನ್ನ ಒಳಗಡೆದು ಕಾಪಾಡ್ಕೊಳ್ಬಹುದು. ಮನಸ್ಸನ್ನೇ ವಿಕೃತಗೊಳಿಸ್ಕೊಡ್ತಾರೆ. ಅದು ಹೌದು. ಸುಸಂಸ್ಕೃತರಾಗಿ ನಿಮ್ಮ ಹಾಗೆ ಆ ಸಂಗೀತ ಸಾಹಿತ್ಯ ಮ- ಆ ವೇದ ಶಾಸ್ತ್ರ ಪುರಾಣಗಳನ್ನ ತಗೊಂಡು ಒಂದು ಸರಿ ದಾರಿಯಲ್ಲಿ ಹೋಗೋದು ಒಂದಾಗತ್ತೆ. ಇವರು ತಪ್ಪು ದಾರಿಗೆ ಹೋಗ್ತಾರೆ. ತಂದೆ ತಾಯಿಗಳ ಹ್ಮ್. ಮೇಲೂ ಗೌರವ ಇಲ್ಲ, ಯಾವುದ್ರ ಮೇಲೂ ಇಲ್ಲ. ಅವ್ರಿಗೆ ಸರಿ ತಪ್ಪದ ವಿವೇಚನೆ ಇಲ್ಲ, ತಿಳುವಳಿಕೆ ಇಲ್ಲ. ಆದ್ರೂ ತಾವು ದೊಡ್ಡವರು, ತಾವು ಮಾಡಿದ್ದೇ ಸರಿ, ತಮ್ಮಲ್ಲಿ ಬಲ ಇದೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರೇನೋ ಅಂತ ಅನಿಸ್ತಾ ಇದೆ ಅಲ್ವಾ? ಸತ್ಯ ಸತ್ಯ. ಹ್ಮ್ ಆ ಭ್ರಮೆನೋ ಸತ್ಯನೋ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಡಿಫರ್ ಆಗ್ತಾ ಹೋಗುತ್ತೆ. ಹ್ಮ್ ಭ್ರಮೆಗೆ ಹೋದ ಅಂದ್ರೆ ಅದು ಬೇರೆ ಲೆಕ್ಕ, ಹ್ಮ್ ಓವರ್ ರೇಟೆಡ್ ಐಡಿಯಾಸ್ ಅಂತ ಕರಿತೀವಿ. ಆದ್ರೆ ಹ್ಮ್ ಇಲ್ಲೇನಾಗುತ್ತೆ, ಆ ಕಾನ್ಫಿಡೆನ್ಸ್ ಇಲ್ಲ, ಆದ್ರೆ ಹ್ಮ್ ಓವರ್ ಕಾನ್ಫಿಡೆಂಟ್ ಆಗಿ ತನ್ನನ್ನು ತಾನು ತೋರಿಸ್ಕೊಳ್ಳೋದು, ಹ್ಮ್ ಮುನ್ನುಗ್ಬೇಕು, ಮೋಟಿವೇಟ್ ಮಾಡ್ಕೊಂಡು ತನ್ನನ್ನು ತಾನು ಎಲ್ಲದರಲ್ಲೂ ತೊಡಗಿಸ್ಕೊಳ್ಳೋದು. ಸರಿಗ್ ಮಾಡ್ತಾನ ಇಲ್ವಾ? ಆರಂಭ ಹ್ಮ್ ಶೂರ. ಹ್ಮ್ ಪ್ರಾರಂಭ ಮಾಡ್ಬೇಕಾದ್ರೆ ಶೂರನ ಹೇಗೆ ಪ್ರಾರಂಭ ಮಾಡ್ತಾನೆ, ಮುಗಿಸ್ಲಿಕ್ ಆಗತ್ತಾ ರಜಾ? ಅವಾಗ ಶುರು ಹ್ಮ್ ಮಾಡು. ಈ ಹ್ಮ್ ರೀತಿಯಾದಂಥದ್ದು. ಮತ್ತೆ ಪ್ರಭಾವಗಳೇ ಜಾಸ್ತಿಯಾಗಿ ಮತ್ತೆ ಸೋಷಿಯಲ್ ವ್ಯಾಲಿಡೇಷನ್ ಬೇಕಾಗಿರುತ್ತೆ, ಸೆನ್ಸ್ ಆಫ್ ಹ್ಮ್ ಅಕ್ಸೆಪ್ಟೆನ್ಸ್. ನಾನು ಈ ತರ ಇದ್ರೆ ಅಕ್ಸೆಪ್ಟ್ ಮಾಡ್ತಾರ ನನ್ನನ್ನ, ಹಣೆ ಮೇಲೆ ಅಂಗಾರಾಕ್ಷತೆ ಇದೆ, ನನ್ನ ಜನ ನೋಡಿದವರೆಲ್ಲ ಏನಪ್ಪ ಇವನು ಹಿಂಗಿದಾನೆ ಅಂತ ನೋಡೋದು, ಅಲ್ಲ, ಒಂದಕ್ಕೆ ಎರಡ್ ಸಲ ನೋಡೋದು. ಇದಕ್ಕೆ ನೀವು ಯಾವ ತರ ಚಿಕಿತ್ಸೆ ಕೊಡ್ತೀರಿ ಹಾಗಾದ್ರೆ? ತನ್ನನ್ನು ತಾನು ಅಕ್ಸೆಪ್ಟ್ ಮಾಡ್ಕೊಳ್ಳುವ ಹಂತಕ್ಕೆ ಬರ್ಬೇಕು, ತನ್ನ ವ್ಯಕ್ತಿತ್ವವನ್ನ ತಾನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಬರ್ಬೇಕು. ಎರಡನೇದು, ಹ್ಮ್ ಹ್ಮ್ ಇದು ಎರಡು ಬಹಳ ಮುಖ್ಯ. ತಾನ್ ಏನು ಅನ್ನೋದು ತನಗೆ ಗೊತ್ತಿಲ್ಲ ಅಂದ್ರೆ ತನ್ನನ್ನು ತಾನು ಹೇಗೆ ಡೆವಲಪ್ ಮಾಡ್ಕೊಳ್ಳಿಕ್ ಸಾಧ್ಯ? ಹ್ಮ್ ಇದೇ ಉಪನಿಷತ್ತಲ್ಲಿ ಬರೋದು, ನಾರಾಯಣ ಉಪನಿಷತ್ತಲ್ಲೂ ಇದೇ ಬರುತ್ತೆ, ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ, ಬೃಹದಾರಣ್ಯಕದಲ್ಲೂ ಇದೇ ಬರೋದು. ಏನು? ಹ್ಮ್ ನೋಡಪ್ಪ, ನೀನ್ ಯಾರು ಅಂತ ನೀನ್ ತಿಳ್ಕೊ, ಅದಾದ್ಮೇಲೆ ನೀನ್ ಏನ್ ಆಗ್ತೀಯ ನಾಳೆ ಅನ್ನೋದು ಆಮೇಲೆ ಡಿಸೈಡ್ ಮಾಡೋಣ. ಈಗ ನಿನಗ್ ತೊಂದರೆ ಇದೆ, ಸಮಸ್ಯೆ ಇದೆ, ಆ ಸಮಸ್ಯೆಯಲ್ಲಿ ನೀನ್ ಇದೆಯಾ ಅನ್ನೋ ಅರಿವು ನಿನಗ್ ಬರ್ಬೇಕು. ಓಕೆ. ಇರುವು ಮುಖ್ಯ ಅಲ್ಲ, ಇರುವಿನ ಅರಿವು ಮುಖ್ಯ. ನಮ್ಮ ಅರಿವು ಗುರುಗಳು, ಮುಖ್ಯ ಅಂತ. ಹೌದು ಹೌದು, ಬಹಳ ನನ್ನ ಜೋಬಲ್ಲಿ ಸರಿಯಾಗಿ ₹100 ಯಾರೋ ಹೇಳಿದ್ರೆ. ಹಾ ಹಾ ನೀವು ಹೇಳಿದ್ದು ಸರಿಯಾಗಿ ಜೋಬಲ್. ಹೇಳಿದ್ರೆ. ಸಮಯ ಹಾ, ಮುಗಿದು ಹೋಗಿರೋದ್ರಿಂದ ಮುಗಿಸ್ಬೇಕಾಗಿದೆ. ಯಾಕೆ ಅಂತಂದ್ರೆ, ಖಂಡಿತವಾಗಿ. ಈ ಅರಿವು ಅನ್ನೋದಿದೆಯಲ್ಲ, ಆಧ್ಯಾತ್ಮಿಕವಾಗಿ ಪರಮಾತ್ಮನ ಸ್ವರೂಪ ನಾವು ಅನ್ನೋದು ಅದು ಅಹಂ ಬ್ರಹ್ಮಾಸ್ಮಿ. ಇನ್ನು ಲೌಕಿಕವಾಗಿ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಪ್ರಾಣಿಗಳ ತರ ಆಡಬಾರ್ದು ಅನ್ನೋದು ಈ ಲೌಕಿಕ ಇದು ಅರಿವು. ಇವೆರಡೂ ಅರಿವು ಸತ್ಯ. ಇದ್ರೆ ಈ ತರ ಮಾನಸಿಕ ತೊಂದರೆ ಆಗಲಿಲ್ಲ ಅಂತ. ಧನ್ಯವಾದಗಳು. ಶ್ರೀಕೃಷ್ಣ. ನಮಸ್ಕಾರ.